ನಾನಿವತ್ತು ಮನೆ ಓಪನಿಂಗ್ ಗೆ ಹೋಗ್ತಾ ಇದ್ದೀನಿ. ಯಾರ್ದಂತ ಹೇಳಿದ್ರೆ ನೀವೆಲ್ಲರೂ ಮೊದ್ಲಿನ ವ್ಲಾಗ್ ಅಲ್ಲಿ ನೋಡಿರ್ತೀರಾ. ಸೊ ಗಿಫ್ಟ್ ತಗೊಂಡ್ ಹೋಗ್ತಾ ಇದೀವಿ ನೋಡಿ. ಪ್ರೈಸ್ ಇದಕ್ಕೆ ಓ ಮೈ ಗಾಡ್, ಸಾವ್ಕಾರ್ ಮಂದಿ 12ವರೆಗೆ ಹೊರಡಿತಿದ್ದೆ ನಾನು. ಚಂದ ಕಾಣ್ತಿದ್ದೀರ. ನೈಸ್ ಮಾಡು ಅಲ್ಲಿಗೆ. ಇವಳಿಂದಲೇ ಎಲ್ಲ ಲೇಟ್ ಆಗೋದು ಯಾವಾಗ್ಲೂ. ಬಾ ನೀನು ಮತ್ತೆ ನಮ್ಮ ಅಣ್ಣಂದು ಎಂತ ಎಲ್ಲ ಉಸ್ತುವಾರಿ. ಜಿ ಗಾಯ್ಸ್ one on right ಇವರೇ ನೋಡಿ ನಮ್ಗೆ ಸ್ಕೂಟಿ ಕೊಡೋರು. ಅವರು ಅವ್ರಿಗೆ ಗೊತ್ತಿಲ್ಲ, ನಾವೀಗ ಕೊಟ್ಟಿದ್ದೀವಿ ಅಂತ ಅವರಿಗೆ. ಹಲೋ, ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಈ ಕಡೆ ನಾನು ಚೆನ್ನಾಗಿದ್ದೀನಿ. ಹೋದ ನನ್ನ ಮನೆ ಶಿಫ್ಟ್ ಬ್ಲಾಗ್ ಅಲ್ಲಿ ತುಂಬಾ ಜನ ಕ್ವಶನ್ಸ್ ಕೇಳಿದ್ರಿ, ಹಾಗೇನೆ ಹಾರೈಕೆ ಕೂಡ ಮಾಡಿದ್ರಿ. ಅದಕ್ಕೆಲ್ಲ ನನ್ನ ತುಂಬು ಹೃದಯದ ಧನ್ಯವಾದನ ಹೇಳ್ತೀನಿ, ನೀವೆಲ್ಲ ಹಾರೈಸಿದಕ್ಕೆ. ಹಾಗೇನೆ ಕ್ವಶನ್ಸ್ ಕೇಳಿದ್ರಿ. ಅದಕ್ಕಿಂತ ಮುಂಚೆ ಬೇರೆ ವಿಡಿಯೋಸ್ಗಳಲ್ಲೂ ಕೆಲವರು ಕ್ವಶನ್ಸ್ ಕೇಳಿದ್ರಿ, ಬಟ್ ನನ್ಗೆ ಉತ್ತರ ನೀಡ್ಲಿಕ್ಕೆ ಆಗಿರ್ಲಿಲ್ಲ. ಯಾಕಂದ್ರೆ ಈ ಮನೆ ಶಿಫ್ಟಿಂಗ್ ಟೈಮ್ ಅಲ್ಲಿ ನನಗೆ ಪುರ್ಸೊತೆ ಸಿಕ್ಕಿರ್ಲಿಲ್ಲ. ಆ ಒಂದು ಟೈಮ್ ಪೀರಿಯಡ್ ಏನಿದೆ ತುಂಬಾ ಸ್ಟ್ರೆಸ್ಫುಲ್ ಆಗಿತ್ತು. ಅದು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು. ನನ್ಗೆ ನನ್ನ ಫ್ರೆಂಡ್ಸಿಗೆ ಯಾಕಂದ್ರೆ ನನ್ಗೆ ಏನಾದ್ರೂ ನಾನು ಹೋಗಿ ಅವ್ರಿಗೆ ಹೇಳುದಲ್ಲ. ಸೊ ಅವರಿಗೆ ನನ್ನ ಜೊತೆ ಯಾರು ಕ್ಲೋಸ್ ಇದ್ದಾರೆ ಅವ್ರಿಗೆ ಮಾತ್ರ ಗೊತ್ತಿರೋದು. ಸೊ ಆ ಸಿಚುವೇಶನ್ ಇತ್ತು, ನನ್ಗೆ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ವೆಯ್ಟ್ ಗೇನ್ ಬಗ್ಗೆ, ಹಾಗೇನೆ ಮೈನ್ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಕೇಳಿದ್ರಿ. ಅಂದ್ರೆ ಆ ವಿಡಿಯೋ ಯಾಕೆ ಡಿಲೀಟ್ ಮಾಡಿದ್ರಿ, ಏನಾಯ್ತು ಅಂತ ಹೇಳಿ. ಸೊ ಆವಾಗ ನಾನು ರೆಸ್ಪಾಂಡ್ ಮಾಡಿಲ್ಲ ಅಂತಂದ್ರೆ ನಾನು ನೋಡಿಲ್ಲ ಅಂತಲ್ಲ, ಖಂಡಿತವಾಗ್ಲೂ ನೋಡಿದ್ದೆ. ಬಟ್ ಅದೇ ನನ್ಗೆ ಆನ್ಸರ್ ಮಾಡಕ್ ಆಗಿರ್ಲಿಲ್ಲ. ನಾನು ಪೋಸ್ಟ್ ಕೂಡ ಹಾಕಿದ್ದೆ ಮೊನ್ನೆ, ನಿಮ್ದು ಏನೇ ಪ್ರಶ್ನೆ ಇದ್ರು ಕೇಳಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ರಿಲೇಟೆಡ್ ವಿಡಿಯೋ ಮಾಡಿ ಹಾಕ್ತೀನಿ ಅಂತೇಳಿ. ಬಟ್ ಕೆಲವರಿಗೆ ಪೋಸ್ಟ್ ಗೊತ್ತಾಗಲ್ಲ, ಅಂದ್ರೆ ಪೋಸ್ಟ್ ಇದೆ ಅಂತಾನು ಗೊತ್ತಾಗಲ್ಲ ಕೆಲವರಿಗೆ. ಹಾಗಾಗಿ ಈ ವಿಡಿಯೋದಲ್ಲಿ ಹೇಳ್ಬಿಡೋಣ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಈ ವಿಡಿಯೋ ಕೆಳಗಡೆ ಹಾಕಿ, ಖಂಡಿತವಾಗ್ಲೂ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಸೊ ಹಾಗೆ ನಿಮ್ಮ ಎಲ್ಲ ಏನು ಪ್ರಶ್ನೆಗಳಿತ್ತು ಅದಕ್ಕೆ ನಾನು ನೆಕ್ಸ್ಟ್ ಬರೋ ವ್ಲಾಗ್ ಅಲ್ಲಿ ಕ್ವಶನ್ ಅಂಡ್ ಆನ್ಸರ್ ವ್ಲಾಗ್ ಅಲ್ಲಿ ಉತ್ತರನ ನೀಡ್ತೀನಿ. ಇವತ್ತು ಏನಂದ್ರೆ ನನ್ಗೊಂದು ಫಂಕ್ಷನ್ ಹೋಗ್ಲಿಕ್ಕಿದೆ. ಎಲ್ಲಿ ಫಂಕ್ಷನ್, ಯಾರ್ ಫಂಕ್ಷನ್, ಏನ್ ಫಂಕ್ಷನ್, ನೆಕ್ಸ್ಟ್ ಕಂಟಿನ್ಯೂ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಕೊಂಡು ಬನ್ನಿ. ಎಸ್, ನಾನು ರೆಡಿಯಾಗಿ ಆಗಿದೆ. ಸೊ ನಾನು ಎಲ್ಲಿಗೆ ರೆಡಿ ಆಗಿದ್ದೀನಿ ಏನು ಅಂತ ಹೇಳಲಿಲ್ಲ ಫಂಕ್ಷನ್. ನಾನಿವತ್ತು ಮನೆ ಓಪನಿಂಗ್ ಗೆ ಹೋಗ್ತಾ ಇದ್ದೀನಿ. ಯಾರ್ದಂತ ಹೇಳಿದ್ರೆ ನಾವು ಟ್ರಿಪ್ ಎಲ್ಲ ಹೋದಾಗ ಸ್ಕೂಟಿ ಕೊಡ್ತಾ ಇದ್ರು ಕಾರ್ತಿಕ್ ಮತ್ತೆ ಕೌಶಿಕ್ ಅಂತ ಹೇಳಿ. ಸೊ ಅವರ ಮನೆ ಓಪನಿಂಗ್ ಗೆ ಕರೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಯಾವ ಟ್ರಿಪ್ ಕೇಳ್ದಾಗ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ಸತಿ ಈ ವ್ಲಾಗ್ ಮೂಲಕ ಹೇಳ್ತಾ ಇದ್ದೀನಿ. ಸೊ ಅವ್ರ ಮನೆ ಹೇಗಿದೆ ಏನು ಅಂತ ಹೇಳಿ ನಿಮ್ಗೂ ಈ ವ್ಲಾಗ್ ಮೂಲಕ ತೋರಿಸ್ತೀನಿ, ಬನ್ನಿ ಹೋಗುವ. ನಾನು ಜಾಸ್ತಿ ಗ್ರ್ಯಾಂಡ್ ಆಗಿ ಏನು ರೆಡಿ ಆಗಿಲ್ಲ. ಆಕ್ಚುಲಿ ಬೇರೆ ಕಿವಿದ್ ಹಾಕಿದ್ದೆ, ಇದು ಬೇಡ ಅಂತ ಹೇಳಿ. ಬಟ್ ಅದು ಒಂಥರ ಬೋರ್ ಕಾಣಿಸ್ತಿತ್ತು. ಅಟ್ಲೀಸ್ಟ್ ಜುಮ್ಕಾ ತರ ಆದ್ರೂ ಇರ್ಲಿ ಅಂತ ಹೇಳಿ ಸಿಂಪಲ್ ಆಗಿ ಹಾಗೆ ರೆಡಿಯಾಗಿ ಹೊರಟಿದ್ದೀನಿ. ಇವಾಗ ನಮ್ಮನೆ ದೂರಾಗಿ ನಾನು ತುಂಬಾ ನಡ್ಕೊಂಡು ಹೋಗ್ಬೇಕು. ಸೊ ಬನ್ನಿ ಹೋಗುವ. ಸೊ ಇವಾಗ ನಾನು ಸುರಕ್ಷಾನ ಮನೆಯಲ್ಲಿ ಇದ್ದೇನೆ. ಇವಾಗ ನಾನು ಬಂದೆ, ನಾವೆಲ್ಲ ಹೋಗ್ತಾ ಇದೀವಿ. ನಾನು, ಸುರಕ್ಷಾ, ಸುಚಿತ್ರಾ. ನೀವೆಲ್ಲರೂ ಮೊದ್ಲಿನ ವ್ಲಾಗ್ ಅಲ್ಲಿ ನೋಡಿರ್ತೀರಾ. ಇವಾಗ ಮನೆ ಓಪನಿಂಗ್ ಹೋಗ್ತಿದೀವಿ, ಬರೀ ಊಟ ಮಾಡ್ಲಿಕ್ಕೆ ಮಾತ್ರ ಅಂತ ಅನ್ಕೊಳ್ಳೋದು ಬೇಡ. ಸೊ ಗಿಫ್ಟ್ ತಗೊಂಡ್ ಹೋಗ್ತಾ ಇದೀವಿ ನೋಡಿ. ಇದು ಗಿಫ್ಟ್ ಇದು ಗಿಫ್ಟ್ ರ್ಯಾಪ್ ಮಾಡ್ಲಿಕ್ಕೆ ಅಲ್ಲಿ ಹೋದ್ರೆ ಅವರು ಮಾಡಲ್ಲ ಅಂತ ಹೇಳಿದ್ರು. ಸೊ ಲೇಟ್ ಆಗುತ್ತೆ ಅಂತ ಹಾಗೆ ಬಂದೆ. ಇಲ್ಲ ಅಂತ ಹೇಳಿದ್ರು ಅವ್ರು. ಮತ್ತೆ ಸೀದಾ ಹಾಗೆ ಬಂದು ಅಲ್ಲಿ ಎಲ್ಲಿ ಓಪನಿಂಗ್ ಇದೆ, ಬೈಲೂರಲ್ಲಿ ಓಪನಿಂಗ್ ಇರೋದು. ಸೊ ಅಲ್ಲಿ ಹೋಗಿಯೇ ಇದನ್ನ ರ್ಯಾಪ್ ಮಾಡಿಸುವ ಅಂತ ಹೇಳಿ ಹಾಗೆ ಇಟ್ಕೊಂಡು ಬಂದೆ ನಾನು. ನಮ್ಮ ಮನೆ ಅಲ್ಲಿ ನಡ್ಕೊ ಬರ್ಬೇಕಲ್ಲ. ಸೊ ಬೆವರೆಲ್ಲ ಬಂದು ಎಲ್ಲ ನನ್ನ ಮುಖ ಇದಾಗಿತ್ತು ಅನ್ಕೊಂಡು ಇವಳ ಮನೆಗೆ ಬಂದೆ. ಮುಖಕ್ಕೆ ಏನ್ ಹಚ್ಕೊಳ್ತಿದ್ದೀರಾ ಅಂತ ಅನ್ಕೊಂಡ್ರೆ ನಾನು ಹೈಫನ್ ಅವ್ರದ್ದು ಸನ್ಸ್ಕ್ರೀನ್ ಹಚ್ಕೊಂಡಿದ್ದೇನೆ. ಅದ್ರಲ್ಲಿ ಇವಳು ಅದೇ ಸ್ಪಾನ್ಸರ್ ಮಾಡ್ತಿದ್ದಾಳೆ ಈ ಕಂಪನಿ. ಎಷ್ಟು ಪ್ರೈಸ್ ಇದಕ್ಕೆ? ಓ ಮೈ ಗಾಡ್, ಸಾವ್ಕಾರ್ ಮಂದಿ. ಇದು ಫುಲ್ ಸೆಟ್ ಸಿಗುತ್ತೆ. ಎಷ್ಟು? 1000
1500 ಯಾಕಂದ್ರೆ ಇವರು ಸಾವುಕಾರ ಮಂದಿ ಅದಕ್ಕೋಸ್ಕರ ಇದನ್ನೆಲ್ಲ ಹಚ್ಕೊಂತಾರೆ. ನಾವೆಲ್ಲ ಅದನ್ನ ಹಚ್ಕೊಂಡು ನಾನು ಜಸ್ಟ್ ಮಾಯಿಶ್ಚರೈಸರ್ ಲಿಪ್ಸ್ಟಿಕ್ ಹಾಕೊಂಡು ನೋಡಿ ಬಂದ್ಬಿಟ್ಟೆ. ಓಕೆ, ನೆಕ್ಸ್ಟ್ ಇನ್ನೊಬ್ರು ಜಾಯಿನ್ ಆಗ್ತಾರೆ, ಅವಾಗ ಸಿಗ್ತೇನೆ. ನಿಮ್ಗೆ ಅದರ ಲಿಂಕ್ ಬೇಕಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಮೂಲಕ ಅವಳೇ ನಿಮ್ಗೆ ಉತ್ತರವನ್ನ ನೀಡ್ತಾಳೆ. ಇವಾಗ ನಾನು ಸ್ವಲ್ಪ ರೆಡಿ ಆದೆ. ಇವಳ ಕೆಲವು ಪ್ರಾಡಕ್ಟ್ಗಳನ್ನು ಹಾಕೊಂಡು ಎಂತೆಲ್ಲ ಬ್ಲಷ್ ಅಷ್ಟೇ ಹಾಕೊಂಡಿದ್ದು, ಮತ್ತೆ ಗಂಧ ಹಾಕೊಂಡು ಮನೆಯಲ್ಲಿ ನೆನಪಾಗಿಲ್ಲ, ಅದಕ್ಕೋಸ್ಕರ ಇಲ್ಲಿ ಹಾಕೊಂಡೆ. ಆ ಬ್ಲಷ್ಗೆ ಬೇಕಾದ ಲಿಂಕ್ ಹಾಕ್ತೇನೆ, ಇಲ್ಲ ಅಂದರೆ ತೋರಿಸ್ತೀನಿ. ಇದು ಬ್ಲಷ್ ಪಾಪ್ ಬ್ಲಷ್, ಇದು ಝೂಡಿಯೋದು. ಆ್ಯಕ್ಚುಲಿ ಅವಳು ತಂಗಿದದು. ನನ್ನ ಸ್ಕಿನ್ನಿಗೆ ನಾನು ಹಾಕಿದ್ರು ಅಷ್ಟು ಗೊತ್ತಾಗಲ್ಲ, ಹಾಕಿದ್ದೀನಿ ಅಂತ ಅನಿಸೋದಿಲ್ಲ. ಅದು ಫುಲ್ ನೈಸಾಗಿ ಬ್ಲೆಂಡ್ ಆಗಿರುತ್ತೆ. ನಿಮಗೆ ಬೇಕಂತಿದ್ರೆ ನೀವು ಝೂಡಿಯೋಗೆ ಹೋಗಿ ತೊಗೋಬೇಕು, ಯಾಕಂದರೆ ಲಿಂಕ್ ಕೊಡ್ಲಿಕ್ಕಾಗಲ್ಲ ಇಲ್ಲ ನಾನು. ಈ ಥರ ಇದೆ, ಚೆಂದ ಇದೆ ಮಾತ್ರ, ಸಖತ್ತಾಗಿ ಬ್ಲೆಂಡ್ ಆಗುತ್ತೆ. ಮೇಡಮ್ ರೆಡಿ, ಫುಲ್ ಸ್ಕಿನ್ ಕೇರ್ಗಳು ಮಾಡಿ ಸಾವುಕಾರ ಮಂದಿಗಳು. ಸ್ಕಿನ್ ಕೇರಾ 12ವರೆಗೆ ಹೊರಡಿತಿದ್ದೆ ನಾನು, ಚಂದ ಕಾಣ್ತಿದ್ದೆ. ನೈಸ್ ಮಾಡು ಅಲ್ಲಿಗೆ. ಇವಳಿಂದಲೇ ಎಲ್ಲ ಲೇಟ್ ಆಗೋದು ಯಾವಾಗಲೂ. ಬಾ ನೀನು ಮತ್ತೆ ಹೇಳ್ತೇನೆ ಬರ್ತಾರೆ ಅಲ್ಲಿ ಪಾತ್ರೆ ತುಳಿಯಿರಿ. ಅವಳು ಅದಕ್ಕೆ ತಕ್ಕ ಡ್ರೆಸ್ ಹಾಕಿದಾಳೆ, ಅವಳೇ ತೊಳಿಲಿ. ಗೈಸ್ ನೋಡಿ, ಇಲ್ಲಿ ಫುಲ್ ನಮ್ಮ ಅಣ್ಣಂದು ಎಂತ ಎಲ್ಲ ಉಸ್ತುವಾರಿ. ನಿಮ್ಮ ಆಫೀಸ್ನವರೆಲ್ಲ ಬರಲಿಲ್ಲ? ಊಟಕ್ಕೆ ಬಂದವರು ನಾವೆಲ್ಲ. ಊಟಕ್ಕೆ ಒಂದು ಗಂಟೆ ಎಂತ ಮಾಡಿದ್ದ? ಊಟಕ್ಕೆ ನಾವು ಬಂದದ್ದೇ ಊಟಕ್ಕೆ ತಾನೆ. ಆಯ್ತು ನೋಡಿದ ಹಾಕಿದಲ್ಲ. ಇವರೇ ನೋಡಿ ನಮ್ಗೆ ಸ್ಕೂಟಿ ಕೊಡೋರು. ಸ್ಕೂಟಿ ಓನರ್ ಇವರು. ಅವರು ಓಡಿಸೋರಲ್ಲಿ ಇವರು. ಅವ್ರಿಗೆ ಗೊತ್ತಿಲ್ಲ ನಾವೀಗ ಕೊಟ್ಟಿದ್ದೀವಿ ಅಂತ ಅವರಿಗೆ. ನಾವು ಸ್ಪೀಕರ್ ಎಂತ ಪ್ಲಾನಿಂಗ್, ಇವಂದು ಎಂತ ಪ್ಲಾನಿಂಗ್ ಆಗ್ತದೆ. ಕಾರ್ತಿಕ್ ಅವಶ್ಯಕ ರೂಮ್ ಇದು ಫುಲ್ ನಮ್ಮದಲ್ಲಿ ತುಂಬಾ ಕಾಲ್ ಭಾಗ ಇಷ್ಟ ಆಗಿದೆ. ಮುಕ್ಕಾಲ್ ಭಾಗ ಇನ್ನು ಜಿ ಗಾಯ್ಸ್ ಒನ್ ಆನ್ ರೈಟಾ ಮೂರು ಇವಾಗ ಇಲ್ಲೊಂದು ದೇವಸ್ಥಾನ ಉಂಟಂತೆ. ಸೊ ಇವಾಗ ಫೋಟೋಗೆ ಅಂಥೇಳಿ ಬಂದ್ವಿ ನಾವು, ಗಿಫ್ಟ್ ಕೊಟ್ಟು ಫೋಟೋ ಇದು ಮಾಡುವ ಅಂಥೇಳಿ. ಆಲ್ರೆಡಿ ನಾವು ಲೇಟಾಗಿ ಹೋಗಿದ್ವಿ ಹಾಗಾಗಿ. ಸೊ ಎಲ್ಲರೂ ಚೆನ್ನಾಗಿ ಮಾತಾಡಿದರು ಫ್ಯಾಮಿಲಿಯಲ್ಲಿ. ಇಲ್ಲಿ ಸ್ವಲ್ಪ ವೀಡಿಯೋ ಮಾಡುವಾಗ ಅವರು ಕೈ ಯಾವ ಕಡೆ ಇಟ್ಟಿದ್ರು ಗೊತ್ತಿಲ್ಲ. ಸೊ ಇನ್ನೊಬ್ಬರು ಕಾಣ್ತಾ ಇಲ್ಲ, ನನಗೆ ಹೆಸರು ಗೊತ್ತಿಲ್ಲ, ಕಾರ್ತಿಕ ಕೌಶಿಕ ಗೊತ್ತಿಲ್ಲ, ಅವ್ನು ಕಾಣ್ತಾ ಇಲ್ಲ ಕರೆಕ್ಟ್. ಸಾರಿ, ಯಾಕಂದರೆ ಹಿಡ್ದಿದ್ದು ಕರೆಕ್ಟಾಗಿ ಹಿಡ್ದಿಲ್ಲ, ಯಾಕಂದರೆ ಒಂದು ಕೈಲಿ ಕ್ಯಾಮ್ರಾ ಇತ್ತು ಅವ್ರದ್ದು, ಒಂದು ಕೈಲಿ ನಾನು ಫೋನ್ ಕೊಟ್ಟಿದ್ದರು. ಸೊ ಆ ರೀಸನಿಂದ ಪರವಾಗಿಲ್ಲ, ಥ್ಯಾಂಕ್ ಯು. ನೆಕ್ಸ್ಟ್ ನಮ್ಮಣ್ಣ ಹೋಮ್ ಟೂರ್ ಮಾಡ್ತಾ ಇದ್ದಾನೆ. ಯಾವ್ಯಾವ ದೇಶದಿಂದ ಏನೇನು ಟೈಲ್ಸ್ ತೊಗೊಂಡು ಬಂದಿದ್ದೀವಿ. ಇಂಪೋರ್ಟೆಡ್ ಟ್ಯಾಕ್ಸ್ ಅಲ್ಲ, ತುಂಬಾ ರೇಟ್ ಇತ್ತು ಅಂತ. ನಿನ್ ಮುಖ ನೋಡಿದ್ರೆ ನಾವು ನಂಬೇಕಾ? ಹೌದು ನಂಬೇಕು. ಖರ್ಜೂರ ನೋಡು, ಖರ್ಜೂರ ಎಲ್ಲ ಉಂಟು ಅಲ್ಲ. ತೆಗಿಯ ಒಂದೊಂದು ತೆಗಿ, ಖರ್ಜೂರ ತೆಗೀರಿ ಒಂದೊಂದು. ನೋಡೋದ್ರಲ್ಲಿ ಇದನ್ಸ ತೋರಿಸ್ತಾರೆ ಅಂದ್ರೆ ಏನ್ ಹೇಳ್ಬೇಕು. ಎರಡೆರಡು ಹಾ ಸರಿ ತರ್ತೆ. ಹಾ ಆಯ್ತು, ನಿಮ್ದೆಲ್ಲ ಬರ್ತದೆ. ಹಾಂ ಸ್ಮೈಲ್ ಮಾಡಿ, ಸ್ಮೈಲ್ ನೋಡಿ. ಹಾಂ ಆಯ್ತು. ಹಾಂ ಸರಿ ಆಗ್ತಾ ಉಂಟು. ರವೀಣ ಇಲ್ಲಿ ನೋಡಿ, ವಿಡಿಯೋ. ಹಾಂ ಸ್ಮೈಲ್ ತಮ್ಸಪ್ ಕೊಡಿ. ಹಾಂ ಎಸ್. ಮನೆಯೆಲ್ಲ ನೋಡಿಕೊಂಡು ಮತ್ತೆ ನಾವು ಊಟಕ್ಕೆ ಬಂದ್ವಿ. ಅಲ್ಲಿದ್ದವರು ವಿಜಯ್ ಇದು ಚಾನಲ್ ಅಂದ್ಕೊಂಡು ನಮ್ಮನ್ನು ತೋರಿಸಿ ಅಂತೇಳಿ ಹೇಳ್ತಿದ್ರು. ಹೇಳಿದ್ದ 15 ಬಗೆಯಿಂದ ಊಟ ಉಂಟಂತೇಳಿ. ಸೊ ನಾನು 15 ಬಗೆ ಇವಾಗ ತೋರಿಸ್ತೇನೆ ಬನ್ನಿ. ಹಾಂ ಎಸ್ ಇವ್ರು ಜಾಸ್ತಿ ಆಗಲಿಲ್ಲ, ತುಂಬ ಆಯಿತು. ಇವ್ರು ಜಾಸ್ತಿ ಆಗಲಿಲ್ಲ. ಲಾಡು ಎಲ್ಲ ಉಂಟು. ಹಾಂ ಅದು ಮಜ್ಜಿಗೆ ಮೊಸರು ಎಲ್ಲ ಉಂಟು. ಐಸ್ ಕ್ರೀಮ್ಸ್ ಉಂಟು, ಬೈಲಿಡ್ದು. ನಿಮಗೆ ಮತ್ತೆ ಬೇಕಾದರೆ ಹೊಸದು ಇದಾಗಿದೆ, ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಇದೊಂದು ಹಾಕ್ಬಿಟ್ಟು ಅಷ್ಟೇ ಸುಮ್ಮನೆ. ಅವನು ಬಂದದೆ ತಿನ್ಲಿಕ್ಕೆ ಇಲ್ಲಿಗೆ. ಎಷ್ಟು ಆಯ್ತು. ಈಗ ನಮ್ಗೆ ನಮ್ಮ ವಿಜಯ್ ಅಣ್ಣ ಹೋಮ್ ಟೂರ್ ಕೊಡ್ತಾ ಮೇಲಿನ ಕಡೆ ಕರ್ಕೊಂಡು ಬಂದಿದ್ದಾರೆ, ಟ್ಯಾರಿಸ್ ಕಡೆಗೆ. ಟ್ಯಾರಿಸ್ ಒಂದು ಸ್ಪೆಷಲ್ ಇದು ಉಂಟು. ಎಂತ ಉಂಟು ಸ್ಪೆಷಲ್ ಎಂತಂದ್ರೆ ಇದು ನೀರಿನ ಟ್ಯಾಂಕಿ. ಅದೆಲ್ಲರ ಮನೆಯಲ್ಲಿ ಸಿಗ್ತದೆ. ಪಂಚಾಯತ್ ಕೊಟ್ಟು ಫ್ರೀ ಪಂಚಾಯತ್ ಅಂದ್ರೆ ಫ್ರೀನೇ ತಾನೆ. ದೊಡ್ಡದುಂಟು ಟ್ಯಾರಿಸ್, ದೊಡ್ಡದು.
ನಮ್ಮ ತುಳುನಾಡಿದ್ದು ಊಟದ ಸ್ಪೆಷಲ್ ಏನಂದ್ರೆ ಐಸ್ ಕ್ರೀಮ್ ಕೊಡ್ತಾರೆ. ಹೌದು, ನಮ್ಮ ಕಡೆ ಐಸ್ ಕ್ರೀಮ್ ಇರಲ್ಲ. ಐಸ್ ಕ್ರೀಮ್ ಇಲ್ಲ. ನೋಡಿದ್ದೇವೆ. ಹಣ ಕೊಟ್ಟು ಕಳಿಸು ಮಾತಾಡೋದಲ್ಲ. ಸೊ ಇಷ್ಟಿತ್ತು ಇವತ್ತಿನ ನಮ್ಮ ಮನೆಯ ಓಪನಿಂಗ್ ವ್ಲಾಗ್. ನಿಮಗೆಲ್ಲ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಹೇಳಿ ಗಾಯ್ಸ್. ಬಾಯ್ ಗಾಯ್ಸ್. ನೆಕ್ಸ್ಟ್ ನಾವು ಹೊಸ ವ್ಲಾಗ್. See you soon. ಅಷ್ಟೇ.